ನಮ್ಮ ಜೊತೆಗೆ ಸ್ವತಃ ನಟ ಪ್ರಥಮ್ ಈಗ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಪ್ರಥಮ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ರಮ್ಯಾ ಪರವಾಗಿ ಯಾಕೆ ನಿಲ್ಬೇಕು ಸರ್? ಮೊದಲನೇದಾಗಿ ನಾವು ಒಬ್ಬ ನಟ ಎಲ್ಲ ಆಗೋದಕ್ಕಿಂತ ಮುಂಚೆ ಭಾರತೀಯರಾಗಿ ಹೆಣ್ಮಕ್ಳನ್ನ ಗೌರವಿಸಬೇಕು. ನಾವೆಲ್ಲರೂ ಸೌಜನ್ಯ ನ್ಯಾಯ ಕೊಡ್ಬೇಕು ಅಂತೀವಿ ನಿಜ. ನಾವ್ ಕೇಳೋಕ್ಕೂ ಮುಂಚೆ ಫಸ್ಟ್ ನಮ್ ಕಣ್ಮುಂದೆ ಇರೋದಕ್ಕೆ ಅವ್ರಿಗೆ ಅಷ್ಟು ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ, ಅವರೇ ಕೇಳ್ತಾರೆ. ಹೆಂಗ್ ಸಿಗುತ್ತೆ ಸರ್ ಹಿಂಗಾದ್ರೆ? ನಾನು ಕೇಳ್ಕೊಳ್ತೀನಿ ಸರ್, ತೀರಾ ಅಶ್ಲೀಲವಾಗಿ ಪಾಪ ಸ್ಟಾರ್ ಹೀರೋಯಿನ್ ಸರ್ ಕನ್ನಡಕ್ಕವರು ಇಷ್ಟು ತೇಜೋವದಾಗ ಹೇಳಿದ್ರೆ ಮನ್ಸಿಗೆ ತುಂಬಾ ಬೇಜಾರ ಸರ್. ಇವೆಲ್ಲ ನೋಡಿದಾಗ ನಮ್ಮಲ್ಲಂತೂ ಹೆದರ್ಕೊಂಡ್ಬಿಟ್ಟವ್ರೆ. ನಾವ್ ಯಾರ ತರ ನಿಂತ್ಕೊಳ್ಳು ಬೇಡ, ಕುಂತ್ಕೊಳ್ಳು ಬೇಡ, ಮನಿಕೊಳ್ಳು ಬೇಡ, ಎದ್ದು ಲಗೇಜ್ ಎತ್ಕೊಂಡು ಊರ್ಗ್ ಬಾ ಅಂತ ಹೇಳ್ತಾವ್ರೆ. ಈ ಮಟ್ಟಕ್ಕೆ ಮಾಡಿಟ್ಬಿಟ್ರಿ ಹೆಂಗೆ ಸರ್ ಈ ಕನ್ನಡ ಚಿತ್ರರಂಗ? ಪ್ರಥಮ್ ಯಾಕೆ ಅನಿಸ್ತು ನಿಮ್ಗೆ ಈ ಸಂದರ್ಭದಲ್ಲಿ ರಮ್ಯಾ ಪರವಾಗಿ ನಿಲ್ಲಬೇಕು? ಅಶ್ಲೀಲವಾಗಿ ಕಾಮೆಂಟ್ ಪೋಸ್ಟ್ ಹಾಕ್ತಾರೆ ಅಂದ್ರೆ ಅದನ್ನ ತನ್ನ ಒಬ್ಬ ಹೆಣ್ಣಾಗಿ ಅವರು ಅದನ್ನ ತನ್ನ ಸ್ಟೋರಿಗೆ ಹಾಕ್ಬೇಕು ಅಂದ್ರೆ ಯಾವ ಮಟ್ಟದ ಬೇಸರ, ವ್ಯಥೆ, ನೋವು ಆಗಿರ್ಬೇಕು ಚೂರು. ಈ ಸಮಯದಲ್ಲಿ ನಾನು ಇಲ್ಲ, ಇನ್ಯಾವ ಸಮಯದಲ್ಲಿ ನಿಂತ್ಕೋಬೇಕು ಸರ್? ಬರೀ ಅದ್ ಕ್ರೇಜ್ ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾರೆ ಗೊತ್ತಾ? ಅವ್ರ ಬಗ್ಗೆ ಹೇಳೋದು ಅಯ್ಯೋ ಅವ್ರ ಹಂಗೆ ಇವ್ರ ಹಿಂಗೆ, ಈ ಜನ ಹಿಂಗ ಆಗೋಗಿದಾರೆ ಸರ್. ನಾನು ಅವ್ರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತೀನಿ ಅನ್ನೋ ಗೊತ್ತಿಲ್ಲ ಸರ್ ರಮ್ಯಾ ಅವ್ರಿಗೆ. ಅವರ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಿಂತಿನೋ ಗೊತ್ತಿಲ್ಲ ಸರ್. ಅವ್ರ ಸಂಭ್ರಮಾಚರಣೆ ನಿಲ್ತಿರೋ ಗೊತ್ತಿಲ್ಲ. ಇಷ್ಟು ತೇಜವಾದ ಆದಾಗ ನಾನು ಅವ್ರ ಪರ ನಿಂತ್ಕೋಬೇಕು ಅಂತ ಅನ್ನಿಸ್ತು ಸರ್. ದರ್ಶನ್ ಫ್ಯಾನ್ಸ್ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ಸುತ್ತೆ ಪ್ರಥಮ್? ಸರ್ ಇದನ್ನ ಒಂದು ಪ್ರಶ್ನೆ ನೀವು ಸೂಕ್ತ ಪರ್ಸನ್ ನಾನು ಸರ್. ಸರ್ ಒಂದೇ ಒಂದ್ ಮಾತು ನಾನು ಯಾರಿಗೂ ಹೇಳಿದ್ರೆ ಒಂದ್ ಮಾತು ಹೇಳ್ತೀನಿ, ಇದನ್ನ ಜೀವನದಲ್ಲಿ ಎಲ್ಲರೂ ನೆನ್ಪಿಟ್ಕೋಬೇಕು ಸರ್. ಸರ್ ದುರ್ಯೋಧನನ ಕುರು ಸಾರ್ವಭೌಮ ಅಂತಾರೆ. ಕುರು ಸಾರ್ವಭೌಮ ಅಂತಿದ್ರು. ಅಂದ್ರೆ ಆ ಕುರು ಸಾರ್ವಭೌಮ ಅಂತ ನಿನ್ಗೆಲ್ಲವೂ ಅವ್ನ ಕೈಲಿತ್ತು. ಆದ್ರೆ ಅವ್ನ್ ಯಾರು ಸವಾಸ ಮಾಡ್ದ? ಶಕುನಿ ಸವಾಸ ಮಾಡ್ದ ಸರ್. ಎಲ್ಲಾ ಕಳ್ಕೊಂಡಿದ್ದಂತ ಅರ್ಜುನ ಎಲ್ಲಾ ಕಳ್ಕೊಂಡಿದ್ದ, ಇದು ಪಗಡೆ ಆಯ್ತಲ್ಲ ಎಲ್ಲಾ ಕಳ್ಕೊಂಡಿದ್ದ ಅರ್ಜುನ ಕೃಷ್ಣನ್ ಸವಾಸ ಮಾಡ್ದ. ಕುರು ಸಾರ್ವಭೌಮ ಶಕುನಿ ಸವಾಸ ಮಾಡಿ ಹಳ್ಳ ಹಿಡಿದ್ರು. ಎಲ್ಲಾ ಕಳ್ಕೊಂಡಿದ್ದ ಅರ್ಜುನ ಕೃಷ್ಣನ್ ಸವಾಸ. ನಾವ್ ಯಾರು ಸವಾಸ ಮಾಡ್ತಿರೋದು ಮುಖ್ಯ ಆಗುತ್ತೆ ಸರ್. ಇಲ್ಲಿ ಯಾರು ಅರ್ಜುನ, ಯಾರು ಕೃಷ್ಣ, ಯಾರು ಶಕುನಿ? ನಾನ್ ಮಹಾಭಾರತದ ಭಕ್ತ ಸರ್ ಅಷ್ಟೇ. ನಾನು ಅದೇನ್ ಹೇಳಿದೆ, ನಾನ್ ಜೀವನದ ಪಾಠ ಹೇಳಿದೆ. ನೀವು ಅದಕ್ಕೆ ಈಗ ಸಾಕ್ರೆಟಿಸ್ ಏನಂದ್ರು ಅಂತ ಹೇಳ್ತೀನಿ. ಇಲ್ಲಿ ಸಾಕ್ರೆಟಿಸ್ ಯಾರು, ಅರಿಸ್ಟಾಟಲ್ ಯಾರು ಅಂತ ನೀವ್ ಹೇಳಿದ್ರೆ ಸರ್, ನೀವು ಇದಕ್ಕೆ ವಿಮರ್ಶೆ ಮಾಡಕ್ಕಿಂತ ರಿಪಬ್ಲಿಕ್ ಕನ್ನಡ ಅದ್ಭುತವಾಗಿದೆ ಸರ್ ಚಾನಲ್. ಅದ್ಭುತವಾಗಿ ವೀಕ್ಷಣೆ ಮಾಡ್ತಾರೆ ಜನ. ನಿಮ್ ಮಾತದ್ ಕೇಳಿಸ್ಕೊಳ್ತಾರ ಸರ್. ನೀವ್ ಹೇಳಿ ಸರ್, ನಂಗೆ ಗೊತ್ತು. ನನ್ ಚಿಕ್ಕ ಹುಡುಗ ಸರ್, ಪುಟ್ಟ ಮಗು, ನಂಗೇನ್ ಗೊತ್ತಾಗುತ್ತೆ? ನಿಮಗ್ ಗೊತ್ತಾಗಿದ್ರೆ ನನ್ಗೇನ್ ಸರ್ ಗೊತ್ತು? ಅಲ್ಲ, ಶಕುನಿ ಸವಾಸ ಮಾಡಬಾರ್ದು ಅಂತ ಹೇಳಿದವ್ರು ನೀವೇ ಅಲ್ವಾ ಪ್ರಥಮ್? ಶಕುನಿ ಯಾರು ಅಂತ ನಾವು ಕೇಳ್ತಾ ಇರೋದು ಸರ್. ನಾನು ಒಂದ್ ಮಾತು ಕೇಳಿದಕ್ಕೆ ನಾನು ಹಿಡ್ಕೊಂಡು ಹೋಗ್ತಿರಲ್ಲ ಸರ್. ನಾನು ಹೇಳಿದ ಒಂದ್ ಗಾದೆ ಹೇಳಿದೆ ಸರ್. ವಾಸ್ತವದ ವಿಚಾರವನ್ನ ನಿಮ್ ಮುಂದೆ ಕೇಳ್ತಾ ಇದೀನಿ ಪ್ರಥಮ್. ಯಾಕಂದ್ರೆ ನಿನ್ನೆ ನೀವು ಕೂಡ ನೇರವಾಗಿ ಆರೋಪ ಮಾಡಿದ್ರಿ ದರ್ಶನ್ ಫ್ಯಾನ್ಸ್ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅನ್ನುವಂತ ವಿಚಾರ. ಹಲ್ಲೆ ಅಲ್ಲ ಸರ್, ಅದ್ ಎಷ್ಟಿ ಬಾಬಾ ಅವರು ಡಿಸೈಡ್ ಮಾಡ್ತಾರೆ ಸರ್. ನಮ್ ಪ್ರಾಣಕ್ಕೆ ಹೋಗ್ತಾ ಇದ್ರು, ಏನೂ ನೋಡ್ತಾ ಇಲ್ಲ, ನಾವ್ ಏನ್ ಮಾಡ್ಸಾಯಣ ಹೇಳಿ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ರಮ್ಯಾ ಅವ್ರ ಜೊತೆ ಮಾತಾಡಿದ್ರ ಈ ವಿಚಾರವಾಗಿ ತಾವೇನಾದ್ರು? ಯಾರು ಇಲ್ಲ ಸರ್, ಮಾತಾಡ್ತೀನಿ. ಮುಂದಿನ ನಡೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀರಿ? ಕಂಪ್ಲೇಂಟ್ ಏನಾದ್ರು ಕೊಡ್ಬೇಕು ಅನ್ಕೊಂಡಿದ್ದೀರಾ? ಏನು ಮಾಡ್ಲ ಸರ್, ನಾನು ಊರ್ಗ್ ಹೊರಟೋಗ್ತೀನಿ ಸರ್. ಸಾಕು, ಒಪ್ಕೊಂಡು ಸಿನಿಮಾ ಊರ್ಗ್ ಹೊರಟೋಗ್ತೀನಿ ಸರ್. ಸಾಕಪ್ಪ ಸಾಕು. ಚಿತ್ರರಂಗದಲ್ಲಿ ಮುಂದುವರಿಬೇಕು ಅಂತ ಬಂದವ್ರು ನೀವು ಊರಿಗೆ ಹೋಗ್ತೀನಿ ಅಂದ್ಬಿಟ್ರೆ ಹೆಂಗೆ ಪ್ರಥಮ್? ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಸರ್. ಅಲ್ಲ, ಚಿತ್ರರಂಗದಲ್ಲಿ ಇರಬೇಕು, ಹೆಸರು ಮಾಡಬೇಕು, ಮುಂದುವರಿಬೇಕು ಅನ್ನೋರು ಯಾಕೆ ಇಷ್ಟೊಂದು ವೈರಾಗ್ಯ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಬೇಗ? ತುಂಬಾ ಹೆದರ್ಕೊಳ್ತಾರೆ ಸರ್. ಸಾಕು, ಸಿನಿಮಾ ಊರ್ಗ್ ಬಂದ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಯಾರು ಮಾಡಿರೋದು? ನಮ್ಮ ಮನೆಯವ್ರಿಲ್ಲ. ನಾನು ಇದು ಅವ್ರ ಟಿವಿ ಎಲ್ಲ ನೋಡಲ್ಲ. ಯಾರು ಹೇಳಿದ್ರಂತ ಇವತ್ 3 ದಿನ ಆಗಿದೆ ಇಶ್ಯೂ. ನನ್ ವಯಸ್ಸು ಇವಾಗ ಗೊತ್ತಾಯ್ತು. ಇವತ್ತು ಬೆಳಗ್ಗೆಯಿಂದ ಫೋನ್ ಮಾಡಿ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಪ್ರಥಮ್, ನಿಮ್ಗೂ ಭಯ ಕಾಡ್ತಾ ಇದೆಯಾ? ಭಯ ಅಂತಲ್ಲ ಸರ್, ಬೇಜಾರು. ಅಂದ್ರೆ ಏನು ಮಾಡಕ್ ಆಗಲ್ವಲ್ಲ ಇಲ್ಲಿ ಅಂತಷ್ಟೇ. ಯಾರಿಂದ ಬೇಜಾರು? ಯಾತಕ್ಕಾಗಿ ಬೇಜಾರು? ಎಕ್ಸ್ಟ್ರೀಮ್ ತೇಜೋವಧೆಗೆ ಇಳಿದುಬಿಡ್ತಾ ಇದ್ದಾರೆ ಸರ್. ವೆಪನ್ ತೋರಿಸಿದ್ರು ಏನು ಕೇಳಕ್ ಆಗ್ತಿಲ್ಲ ಅಂದ್ರೆ ಹಿಂಸೆ ಹೇಗೆ ಸರ್ ಇದು? ನಿಮಗೆ ದರ್ಶನ್ ಫ್ಯಾನ್ಸ್ ಇಂದ ಬೇಜಾರಾಗಿದ್ಯಾ? ಬಿಡಿ ಸರ್, ಯಾರ್ ಫ್ಯಾನ್ಸ್ ಇಂದ ಅಂತ ನಾನು ಏನ್ ಹೇಳಿ. ಈ ಮಟ್ಟಕ್ಕೆ ಡ್ಯಾಮೇಜ್ ಆಗೋಗಿದೆ ಅಂದ್ರೆ ಮನ್ಸು ತುಂಬಾ ನೋವಾಗಿದೆ ಸರ್. ಇದು ಅರ್ಥನೇ ಮಾಡ್ಕೊತಲ್ಲ ಯಾರು. ಅಂದ್ರೆ ಬೇರೆಯವ್ರದ್ದು ಬದುಕಿದೆ ಸರ್. ಪ್ರಪಂಚದಲ್ಲಿ ಎಲ್ಲರೂ ತಪ್ಪು, ಒಬ್ಬರೇ ಸರಿ ಅನ್ನೋ ರೀತಿ ಬಿಂಚ್ತಾ ಹೋದಾಗ ಮನ್ಸಿಗೆ ನೋವಾಗುತ್ತೆ ಸರ್. ಅಷ್ಟೇ ನಾನು ಏನು ಹೇಳೋದು. ಇಡೀ ಪ್ರಪಂಚನೇ ತಪ್ಪು, ಒಬ್ಬರೇ ಸರಿ ಅನ್ನೋ ತರ ಹೇಳಿದಾಗ ಮನ್ಸಿಗೆ ನೋವಾಗುತ್ತೆ. ಅಲ್ಲ, ಈ ರೀತಿಯ ನಡವಳಿಕೆಯಿಂದಾನೇ ನಿಮಗೆ ತುಂಬಾ ಬೇಜಾರಾಗ್ಬಿಟ್ಟಿದ್ಯಾ? ಸರ್, ಡೈಲಿ ಥ್ರೆಟ್ಟಿಂಗ್ ಒಂದು 5,000 ಜನ 10,000 ಜನ ಮಾಡ್ತಾ ಇರ್ತಾರೆ. ಬೆದರಿಕೆ ಹಾಕ್ತಿದ್ದಾರೆ? ಹೌದು. ಏನಂತ ಬೆದರಿಕೆ ಹಾಕ್ತಾರೆ ಪ್ರಥಮ್? ಸೋಷಿಯಲ್ ಮೀಡಿಯಾದಲ್ಲಿ 100,000 ಕಂಪ್ಲೇಂಟ್ ಕೊಟ್ಟಿದ್ವಿ ಸರ್. ಏನ್ ಮಾಡಿದ್ರು ಆಗ್ತಾ ಇಲ್ಲ ಅಂದಾಗ ಪಾಡು ನಾವು ಇರೋಕ್ಕೂ ಬಿಡ್ತಾ ಇಲ್ಲ. ಸಾಕಪ್ಪ ಸಾಕು ಅನ್ಸ್ಬಿಟ್ಟಿದೆ. ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈ ವಿಚಾರವಾಗಿ? ಆಗಿದೆ ಸರ್, ಎಲ್ಲ ಇದು ಅಪ್ಡೇಟ್ ಇನ್ 3 ದಿನದಲ್ಲಿ ರಿಸಲ್ಟ್ ಬರುತ್ತೆ ಬಿಡಿ ಸರ್. ಇದು ಕಂಪ್ಲೇಂಟ್ ಕೊಟ್ಟರು ಏನು ಕ್ರಮ ತಗೊಂಡಿಲ್ಲ ಅನ್ನೋದು ಬೇಜಾರು ನಿಮ್ಗೆ?
ಹೌದು ಸರ್. ನೀವು ಯಾಕೆ ನೇರವಾಗಿ ಸಂಬಂಧಪಟ್ಟವರು ಗೃಹ ಮಂತ್ರಿಗಳ ಹತ್ರ ಹೋಗಿ ಮಾತಾಡಿ. ನಾನು ನಾಳಿದ್ದಲ್ಲಿ ಹೋಗ್ತೀನಿ ಸರ್, ಹೋಮ್ ಮಿನಿಸ್ಟರ್ ಮಾತಾಡ್ತೀನಿ. ಆಮೇಲೆ ದರ್ಶನ್ ಫ್ಯಾನ್ಸ್ ಇಂದ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ನೀವು ಎಲ್ಲರ ಜೊತೆ ಮಾತಾಡುವಂತವ್ರು, ನಿಮಗೇನು ಯಾರು ಹೊಸಬರಲ್ಲ ಅಥವಾ ನಿಮಗೆ ಮಾತಾಡೋದನ್ನ ನಾವು ಹೇಳ್ಕೊಡ್ಬೇಕಾಗಿರೋ ಅಗತ್ಯನೂ ಇಲ್ಲ. ದರ್ಶನ್ ಅವ್ರ ಜೊತೆ ಮಾತಾಡಿ ಒಂದ್ಸರಿ. ಮಾಡ್ಬೋದು ಸರ್, ನಿಲ್ಲಲ್ವಲ್ಲ ಸರ್ ಇದು. ಅಲ್ಲ ನಿಲ್ಲಲ್ವಲ್ಲ, ಇದೊಂಥರ ಜಂಗ್, ಅದೇನೋ ಹೇಳ್ತಾರಲ್ಲ ಒಂಥರ ಹಂಗೆ, ಈ ಜಿಹಾದ್ ತರ ಇದು. ನಿಮ್ಮ ಫ್ಯಾನ್ಸ್ ಇಂದ ಸಮಸ್ಯೆ ಆಗ್ತಿದೆ ಅಂತ ದರ್ಶನ್ ಜೊತೆನೆ ಮಾತಾಡ್ಬೋದಲ್ಲ ನೀವು ಒಂದ್ಸರಿ. ಎಲ್ಲಿ ಸರ್, ಅವ್ರು ಯಾರಿಗೂ ಸಿಗ್ತಾ ಇಲ್ಲ ಸರ್. ಸರ್ ಅವರು ಮಾಡೋದಕ್ಕಿಂತ ಕಂಟ್ರೋಲ್ ಮಾಡ್ಬಿಟ್ರೆ ಸಾಕು ಸರ್, ಮಾಡ್ತಾ ಇಲ್ವಲ್ಲ, ನಾನು ಏನ್ ಮಾಡ್ಲಿ ಸರ್? ಏನ್ ಕಂಟ್ರೋಲ್ ಮಾಡ್ಬೇಕು ದರ್ಶನ್? ಅಂದ್ರೆ ಅವ್ರು ಕಂಟ್ರೋಲ್ ಮಾಡ್ಬೇಕಲ್ವಾ ಸರ್? ಅಟ್ಲೀಸ್ಟ್ ಆ ಫ್ಯಾನ್ಸ್ ಪೇಜ್ ಅವ್ರಿಗೆ ಯಾರು ಹ್ಯಾಂಡಲ್ ಮಾಡ್ತಾರ, ಅವ್ರಿಗೆ ಯಾರು ವಿಚಾರಕ್ಕೆ ಹೋಗ್ದವ್ರು ಕನ್ಸ್ಟ್ರಕ್ಟಿವ್ ಆಗಿ ಕಟ್ಕೊಂಡವ್ರು ಸಾಕು ಸರ್. ತುಂಬಾ ಡ್ಯಾಮೇಜ್ ಆಗ್ತದೆ ಹೇಳಿದ್ರೆ ಅವ್ರಿಗೆ ಯಾರು ಹೇಳೋರಿಲ್ಲ ಸರ್, ನಾನು ಏನ್ ಮಾಡ್ಲಿ? ದರ್ಶನ್ ಅವರು ತಮ್ಮ ಅಭಿಮಾನಿಗಳಿಗೆ ಹೇಳ್ಬೇಕು ಅಂತ ತಾವು ಬಯಸ್ತಾ ಇದ್ದೀರಿ? ಹೌದು ಸರ್, ಬಯಸ್ತಾ ಇದೀನಿ ಸರ್. ಹೇಳ್ತಾ ಇಲ್ಲ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ಏನು ಸರ್, ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸರ್. ಮನ್ಸು ತುಂಬಾ ಬೇಜಾರಾಗಿದೆ, ತುಂಬಾ ಡ್ಯಾಮೇಜ್ ಆಗಿದೆ, ಮನ್ಸು ತುಂಬಾ ನೋವಾಗಿದೆ. ಯಾಕೆ ನೋವಾಗಿದೆ ಅದನ್ನ ಮುಕ್ತವಾಗಿ ಹಂಚ್ಕೊಳ್ಳಿ ಪ್ರಥಮ. ಅಲ್ಲ ಸರ್, ನಿಮ್ಮ ಅಭಿಮಾನಿಗಳಿಗೆ ಗೊತ್ತಾಗ್ಲಿ, ನಿಮಗೂ ಅಭಿಮಾನಿಗಳಿದಾರಲ್ವಾ ಸರ್? ಅಭಿಮಾನಿಗಳ ಬಿಡಿ ಸರ್, ಈಗ ಏನಾಗೋಗಿದೆ ಅಂದ್ರೆ ವೆಪನ್ ತೋರ್ಸ್ದಾಗ ಮನೇಲೆ ಹೆದರ್ಕೊಂಡ್ಬಿಟ್ಟಿದ್ದಾರೆ ಸರ್. ನಮ್ಮ ಮನೇಲಿ ಯಾರು ವೆಪನ್ ತೋರಿಸಿದ್ರೆ ನಿಮ್ಗೆ? ರೀಸೆಂಟ್ ಆಗಿ 4 days ಇಂದ ಆಗಿತ್ತು ಅದೆಲ್ಲ ಇಶ್ಯೂ. ಇನ್ 3 days ಅಲ್ಲಿ ಹೊರಗಡೆ ಬರುತ್ತೆ ಬಿಡಿ ಸರ್, ದಯವಿಟ್ಟು. ನಾನು SP ಅದ್ ಎನ್ಕ್ವೈರಿ ಮಾಡ್ತಾನೆ, ನನಗೆ ಆಲ್ರೆಡಿ ಮನ್ಸು ತುಂಬಾ ನೋವಾಗಿದೆ. ಅಲ್ಲ, SP ಅವರು ಏನ್ ಹೇಳಿದ್ರು ಗೊತ್ತಾ ಪ್ರಥಮ್, ನಿಮಗೂ ಗೊತ್ತಿರಬಹುದು. ಒಂದು ಕಂಪ್ಲೇಂಟ್ ಕೊಡ್ಲಿ, ನಾವು ಮುಂದುವರಿಬಹುದು. ಅವ್ರು ಕಂಪ್ಲೇಂಟ್ ಕೊಡ್ಲಿಲ್ಲ ಎಲ್ಲ ಮಾತುಕತೆ ಆಗಿ ಎಲ್ಲ ಆಗಿದೆ ಸರ್. ನಾನು ನಾಳೆನೆ ಫಾಲೋ ಅಪ್ ಮಾಡಿಸ್ತೀನಿ ಸರ್, ನಾಳೆನೆ ಮಾತಾಡ್ತೀನಿ ಸರ್, ನಾಳೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಸರ್. ಅಲ್ಲ, ರಕ್ಷಕ್ ಬುಲೆಟ್ ಪ್ರಮಾಣ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಹೌದಾ ಸರ್? ಅದು ಅವ್ರು ಮನುಷ್ಯ ಸರ್. ಒಂದು ಹೇಳ್ತೀನಿ ಕೇಳಿ ಸರ್, ಕಣ್ಣೆದ್ರಿಗೆ ನನ್ನಿಂದ 2 ಅಡಿ ದೂರದಲ್ಲಿ ಕೂತ್ಕೊಂಡು ನಂಗೆ ಮಾತಾಡ್ತಾನೆ ಆತ ಮನುಷ್ಯನ, ನಂಗೆ ಏನೂ ಅರ್ಥ ಆಗ್ತಿಲ್ಲ ಸರ್. ದೇವ್ರ ಆತನ ಒಳ್ಳೇದ್ ಮಾಡ್ಲಿ ಸರ್. ಕೂತಿದ್ರೋ ಇಲ್ವಾ ಕೇಳಿ ಸರ್ ರಕ್ಷಕ್ನ. ಏನಂತ? ರೌಡಿಗಳ ಜೊತೆ ಕೂತಿದ್ರೋ ಇಲ್ವಾ? ಏನ್ ಸರ್ ಕೆಲಸ ರೌಡಿಗಳ ಜೊತೆಗೆ ರಕ್ಷಕ್ಕೆ? ನೀವು ಅದನ್ನ ಕೇಳ್ತಾನೆ ಇಲ್ಲ. ಪ್ರಥಮ್ ಬಂದಾಗ ನೀನ್ ಯಾರ ಜೊತೆ ಕೂತಿದ್ಯಪ್ಪ ಅಂತ ಒಂದು ಪ್ರಶ್ನೆ ತಗೊಳ್ಳಿ ಸರ್. ಫೋನ್ ನಂಬರ್ ಇದೆಯಲ್ಲ, ನೀ ಯಾರ ಜೊತೆ ಕೂತಿದ್ದೆ? ನೀನ್ ಹುಡ್ಕೊಂಡು ವಿಶ್ ಮಾಡಕ್ ಪ್ರಥಮ್ ಬಂದಿದ್ದ ಅಲ್ಲಿಗೆ. ಬಂದಾಗ ನೀ ಆದಾಗ ನಿನ್ನ ವಿಚಾರದಲ್ಲಿ ಚರ್ಚೆ ಆಗಿ ಅವ್ರ ವಿಚಾರದಲ್ಲಿ ಆದಾಗ ವೆಪನ್ ತೆಗೆದು ನಿಜಾನ ನೀನ್ ನೋಡ್ದ್ಯೋ ಇಲ್ವೋ? 2 ಪ್ರಶ್ನೆ ಕೇಳಿ ಸರ್. ಇಲ್ಲ ಅಂದಾಗ ನನಗ್ ಫೋನ್ ಮಾಡಿ ಸರ್, ದಯವಿಟ್ಟು ಅಲ್ಲಿ ತನಕ. ಖಂಡಿತ ಪ್ರಥಮ್ ಕೇಳ್ತೀವಿ. ಈಗ ಒಂದು ಕ್ಲಾರಿಟಿ ಕೊಟ್ಬಿಡಿ, ಆಗಿದ್ದೇನು ಅಂತ, ಯಾಕೆ ಈ ರೀತಿ ಆಯ್ತು ಸರ್? ನೇರವಾಗಿ ಹೇಳ್ತೀನಿ, ನನಗೆ ತುಂಬಾ ನೋವಾಗೋಗಿದೆ ಸರ್. ನಾನು ಚೇತರಿಸ್ಕೊಳಕ್ ಆಗ್ತದೆ. ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ತೀನಿ ಸರ್. 2 ದಿನ ಆಯ್ತು ನಾನು ನಿದ್ರೆ ಮಾಡಿ, ನನ್ಗೆ ಹುಷಾರ್ ತಪ್ಪಿಬಿಟ್ಟಿದೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಸರ್, ನಾನು ಮಾತಾಡ್ತೀನಿ ದಯವಿಟ್ಟು. ಆಯ್ತಾಯ್ತು, ಸುಧಾರಿಸ್ಕೊಳ್ಳಿ, ಹುಷಾರಾಗಿ ಬೇಗ. ಈ ರಮ್ಯಾ ವಿಚಾರವಾಗಿ ನೀವು ಬ್ಯಾಟ್ ಬೀಸಿರುವಂತದ್ದು ಎಲ್ಲರಿಗೂ ಕರೆ ಕೊಡ್ತಾ ಇದ್ರ ಅವ್ರ ಪರವಾಗಿ ನಿಲ್ಲೋಣ ಅಂತ. ಈ ವಿಚಾರವಾಗಿ ಏನ್ ಹೇಳಕ್ ಬಯಸ್ತೀರಿ ಅಂತ? ಸರ್ ಅದು ನಾನು ಮಾತಾಡ್ತೀನಿ ಸರ್, ನಾನು ದಯಮಾಡಿ ಮಾತಾಡ್ತೀನಿ, ಸ್ವಲ್ಪ ಅವಕಾಶ ಕೊಡಿ. ಆಯ್ತಾಯ್ತು, ಟೇಕ್ ಕೇರ್ ಪ್ರಥಮ್, ಟೇಕ್ ಕೇರ್, ಒಳ್ಳೇದಾಗ್ಲಿ ನಿಮ್ಗೆ. ನಮ್ಮ ಜೊತೆಗೆ ಸ್ವತಃ ನಟ ಪ್ರಥಮ್ ಈಗ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಪ್ರಥಮ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ರಮ್ಯಾ ಪರವಾಗಿ ಯಾಕೆ ನಿಲ್ಬೇಕು ಸರ್? ಮೊದಲನೇದಾಗಿ ನಾವು ಒಬ್ಬ ನಟ ಎಲ್ಲ ಆಗೋದಕ್ಕಿಂತ ಮುಂಚೆ ಭಾರತೀಯರಾಗಿ ಹೆಣ್ಮಕ್ಳನ್ನ ಗೌರವಿಸಬೇಕು. ನಾವೆಲ್ಲರೂ ಸೌಜನ್ಯ ನ್ಯಾಯ ಕೊಡ್ಬೇಕು ಅಂತೀವಿ, ನಿಜ. ನಾವ್ ಕೇಳೋಕ್ಕೂ ಮುಂಚೆ ಫಸ್ಟ್ ನಮ್ ಕಣ್ಮುಂದೆ ಇರೋದೇ ಅವ್ರಿಗೆ ಅಶ್ಲೀಲವಾಗಿ ಕಮೆಂಟ್ ಹಾಕ್ತಾರೆ, ಅವರೇ ಕೇಳ್ತಾರೆ. ಹೆಂಗ್ ಸಿಗುತ್ತೆ ಸರ್ ಹಿಂಗಾದ್ರೆ? ನಾನು ಕೇಳ್ಕೊಳ್ತೀನಿ ಸರ್, ತೀರಾ ಅಶ್ಲೀಲವಾಗಿ ಪಾಪ ಸ್ಟಾರ್ ಹೀರೋಯಿನ್ ಸರ್ ಕನ್ನಡಕ್ಕವರು ಎಷ್ಟು ತೇಜೋವದಾಗ ಹೇಳಿದ್ರೆ ಮನ್ಸಿಗೆ ತುಂಬಾ ಬೇಜಾರ ಸರ್. ಇವೆಲ್ಲ ನೋಡಿದಾಗ ನಮ್ಮಲ್ಲಂತೂ ಹೆದರ್ಕೊಂಡ್ಬಿಟ್ಟವ್ರೆ. ನಾವ್ ಯಾರ ತರ ನಿಂತ್ಕೊಳ್ಳು ಬೇಡ, ಕುಂತ್ಕೊಳ್ಳು ಬೇಡ, ಮನಿಗ್ ಕಳ್ಳು ಬೇಡ, ಎದ್ದು ಲಗೇಜ್ ಎತ್ಕೊಂಡು ಊರ್ಗ್ ಬಾ ಅಂತ ಹೇಳ್ತಾವ್ರೆ. ಈ ಮಟ್ಟಕ್ಕೆ ಮಾಡಿಟ್ಬಿಟ್ರಿ ಹೆಂಗೆ ಸರ್ ಈ ಕನ್ನಡ ಚಿತ್ರರಂಗ? ಪ್ರಥಮ್ ಯಾಕೆ ಅನಿಸ್ತು ನಿಮ್ಗೆ ಈ ಸಂದರ್ಭದಲ್ಲಿ ರಮ್ಯಾ ಪರವಾಗಿ ನಿಲ್ಲಬೇಕು? ಅಶ್ಲೀಲವಾಗಿ ಕಾಮೆಂಟ್ ಪೋಸ್ಟ್ ಹಾಕ್ತಾರೆ ಅಂದ್ರೆ ಅದನ್ನ ತನ್ನ ಒಬ್ಬ ಹೆಣ್ಣಾಗಿ ಅವರು ಅದನ್ನ ತನ್ನ ಸ್ಟೋರಿಗೆ ಹಾಕ್ಬೇಕು ಅಂದ್ರೆ ಯಾವ ಮಟ್ಟದ ಬೇಸರ, ವ್ಯಥೆ, ನೋವು ಆಗಿರ್ಬೇಕು ಚೂರು. ಈ ಸಮಯದಲ್ಲಿ ನಾನು ಇಲ್ಲ, ಇನ್ಯಾವ ಸಮಯದಲ್ಲಿ ನಿಂತ್ಕೋಬೇಕು ಸರ್? ಬರೀ ಅದ್ ಕ್ರೇಜ್ ಎನ್ಕ್ಯಾಶ್ ಮಾಡ್ಕೊಳಕ್ ಹೋಗ್ತಾರೆ ಗೊತ್ತಾ? ಅವ್ರ ಬಗ್ಗೆ ಹೇಳೋದು ಅವ್ರ ಹಂಗೆ ಇವ್ರ ಹಿಂಗೆ, ಈ ಜನ ಹಿಂಗ ಆಗೋಗಿದಾರೆ ಸರ್. ನಾನು ಅವ್ರ ಹುಟ್ಟುಹಬ್ಬಕ್ಕೆ ವಿಶ್ ಮಾಡ್ತೀನಿ ಅಲ್ಲೋ ಗೊತ್ತಿಲ್ಲ ಸರ್ ರಮ್ಯಾ ಅವ್ರಿಗೆ. ಅವರ ಪೊಲಿಟಿಕಲ್ ಸ್ಟೇಟ್ಮೆಂಟ್ ನಿಂತಿನಲ್ಲೋ ಗೊತ್ತಿಲ್ಲ ಸರ್. ಅವ್ರ ಸಂಭ್ರಮಾಚರಣೆ ನಿಲ್ತಿರಲ್ಲೋ ಗೊತ್ತಿಲ್ಲ. ಇಷ್ಟು ತೇಜವಾದ ಆದಾಗ ನಾನು ಅವ್ರ ಪರ ನಿಂತ್ಕೋಬೇಕು ಅಂತ ಅನ್ನಿಸ್ತು ಸರ್. ದರ್ಶನ್ ಫ್ಯಾನ್ಸ್ ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅನ್ಸುತ್ತೆ ಪ್ರಥಮ್? ಸರ್ ಇದನ್ನ ಒಂದು ಪ್ರಶ್ನೆ ನೀವು ಸೂಕ್ತ ಪರ್ಸನ್ ನಾನು ಸರ್. ಸರ್ ಒಂದೇ ಒಂದ್ ಮಾತು ನಾನು ಯಾರಿಗೂ ಹೇಳಿದ್ರೆ ಒಂದ್ ಮಾತು ಹೇಳ್ತೀನಿ, ಇದನ್ನ ಜೀವನದಲ್ಲಿ ಎಲ್ಲರೂ ನೆನ್ಪಿಟ್ಕೋಬೇಕು ಸರ್. ಸರ್ ದುರ್ಯೋಧನನ ಕುರು ಸಾರ್ವಭೌಮ ಅಂತಾರೆ. ಕುರು ಸಾರ್ವಭೌಮ ಅಂತಿದ್ರು. ಅಂದ್ರೆ ಆ ಕುರು ಸಾರ್ವಭೌಮ ಅಂತ ನಿನ್ಗೆಲ್ಲವೂ ಅವ್ನ ಕೈಲಿತ್ತು. ಆದ್ರೆ ಅವ್ನ್ ಯಾರು ಸವಾಸ ಮಾಡ್ದ? ಶಕುನಿ ಸವಾಸ ಮಾಡ್ದ ಸರ್. ಎಲ್ಲಾ ಕಳ್ಕೊಂಡಿದ್ದಂತ ಅರ್ಜುನ ಎಲ್ಲ ಕಳ್ಕೊಂಡಿದ್ದ.
ಇದು ಪಗಡೆ ಆಯ್ತಲ್ಲಿ ಎಲ್ಲಾ ಕಳ್ಕೊಂಡಿದ್ದ ಅರ್ಜುನ ಕೃಷ್ಣನ್ ಸವಾಸ ಮಾಡ್ದ. ಕುರು ಸಾರ್ವಭೌಮ ಶಕುನಿ ಸವಾಸ ಮಾಡಿ ಹಳ್ಳ ಹಿಡಿದ್ರು. ಎಲ್ಲಾ ಕಳ್ಕೊಂಡಿದ್ದ ಅರ್ಜುನ ಕೃಷ್ಣನ್ ಸವಾಸ. ನಾವ್ ಯಾರು ಸವಾಸ ಮಾಡ್ತೀವಿ ಮುಖ್ಯ ಆಗುತ್ತೆ ಸರ್.